ಭಾವನಾತ್ಮಕ ಅಂತೆ, ಕೈ ಹಿಡ್ಕೊಂಡು ಓಡಾಡೋದಂತೆ. ಮೊನ್ನೆ ನೆಕ್ಕಣಂಗೆ ಉಗ್ದವ್ರೆ ಸುದೀಪ್ ಸರ್ ಎಲ್ಲಾರ್ಗು ಕೊಡೋ ಕಾರಣಗಳು ಕರೆಕ್ಟಾಗಿ ಕೊಡ್ರಲ್ಲೋ ಅಂತ ಮಾತ ಅರ್ಥ ಆಗೋರ ಹತ್ರ ವಾದಿಸ್ಬೋದು. ಅದಕ್ಕೆ ನಾನು ಹೇಳಲಿಲ್ಲ, ಬಂದು ಒಪ್ಕೊಳ್ಳೋರು ಅರ್ಥ ಆಗೋರ ಹತ್ರ ಹೇಳ್ಬೋದು, ಹೇಳ್ಬೇಡಿ. ಒಬ್ರು ಇವ್ರ ಹೆಸರು ತಗೊಂಡ್ರು, ಒಬ್ಬ ಹೆಸರು ತಗೊಂಡ ಸುಮ್ನೆ ತಾನೇ ಇದ್ರು ಎಲ್ಲಾರು ಬಂದು ಅವ್ರ ಗುಂಡಿ ಅವರೇ ಹಾಕೊಂಡು ಅವರೇ ಮಲಿಕೊಂಡ್ಬಿಟ್ಟು ನಮ್ಗೆ ಹೇಳ್ತಾವ್ರಿ. ಇವಾಗ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ನಾಮಿನೇಷನ್ ಮಾಡಿದ್ದಕ್ಕೆ ರಜತ್ ಕಿಶನ್ ಚೈತ್ರಾ ವಿರುದ್ಧ ರೊಚ್ಗೆದ್ದಿದ್ದಾರೆ. ನಿನ್ನ ಮನೆಗೆ ಕಳ್ಸಿನೇ ನಾನು ಮನೆಗೆ ಹೋಗೋದು ಅಂತ ಫುಲ್ ಗರಂ ಆಗಿದ್ದಾರೆ. ಸಿಲ್ಲಿ ಕಾರಣ ನೀಡಿ ನನ್ನ ನಾಮಿನೇಟ್ ಮಾಡ್ತೀರಾ ಅಂತ ಕೂಗಾಡಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 11 ಕನ್ನಡದಲ್ಲಿ ಕಂಟೆಸ್ಟೆಂಟ್ಸ್ ಅಂತೂ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ಮಾಡ್ತಾನೆ ಇರ್ತಾರೆ. ಜಗಳ ಮಾಡೋದಕ್ಕೆ ಏನಾದರೂ ಒಂದು ಟಾಪಿಕ್ನ ಹುಡುಕೊತಾನೆ ಇರ್ತಾರೆ. ಇನ್ನು ನಾಮಿನೇಷನ್ ಅಂತ ಬಂದರೆ ಎಲ್ಲರ ಮಧ್ಯ ಜಗಳ ಆಗತ್ತೆ. ಆಗ ತನ್ನನ್ನು ನಾಮಿನೇಷನ್ ಮಾಡಲು ಚೈತ್ರಾ ಕುಂದಾಪುರ ನೀಡಿದ ಸಿಲ್ಲಿ ರೀಸನ್ಗೆ ರಜತ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚೈತ್ರಾ ಕುಂದಾಪುರ ಅವರು ರಜತ್ ಅವ್ರಿಗೆ ಕೊಟ್ಟಿರುವಂತಹ ಸಿಲ್ಲಿ ಕಾರಣ ರಜತ್ಗೆ ಇಷ್ಟ ಆಗದೆ ರಜತ್ ಸವಾಲ್ ಹಾಕಿದ್ದಾರೆ ಚೈತ್ರಾ ಕುಂದಾಪುರ ಅವ್ರಿಗೆ. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ರಜತ್, ನಾನು ಬಾಸ್ ಅಂತ ಗೌರವದಿಂದಲೇ ಕರಿತೀನಿ ನಿಮ್ಮನ್ನು. ನೀವು ಇಂತಹ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡಿದ್ದೀರಾ, ಅದಕ್ಕೆ ನೀವು ನನಗೆ ಬಾಸ್ ಅಂತ ಟಾಂಟ್ ಮಾಡ್ತಾ ಇದ್ದೀರಾ, ಗೇಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಜತ್ ಚೈತ್ರಾ ಕುಂದಾಪುರ ಅವ್ರ ವಿರುದ್ಧ ಕಿಡಿಕಾರಿದ್ದಾರೆ. ಬಳಿಕ ನಿಮ್ಮನ್ನು ಹೊರಗೆ ಕಳಿಸಿಯೇ ನಾನು ಮನೆಗೆ ಹೋಗೋದು ಬಾಸ್ ಅಂತ ಸವಾಲ್ ಕೂಡ ಹಾಕಿದ್ದಾರೆ ರಜತ್ ಚೈತ್ರಾ ಕುಂದಾಪುರ ಅವರಿಗೆ. ಚೈತ್ರಾ ಹಾಗೂ ರಜತ್ ಜಗಳ ಮುಂದುವರಿಯುತ್ತೆ. ನೀವು ನಾಮಿನೇಷನ್ ಮಾಡಿರಲು ಕೊಟ್ಟಿರೋ ಕಾರಣ ಸರಿ ಇದೆ ಅಂತ ಏನಾದರೂ ಸುದೀಪ್ ಸರ್ ಹೇಳಿಬಿಟ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳಿ ರಜತ್ ಸವಾಲ್ ಹಾಕಿದ್ದಾರೆ. ಅದಾದ್ಮೇಲೆ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ರಜತ್ ಹೇಳಿದ್ದಾರೆ. ನಿನ್ನೆ ಮನೆಯಲ್ಲಿ ನಾಮಿನೇಷನ್ ನಡೆದಿದೆ. ಮಹಾಪ್ರಭು, ಉಗ್ರಂ ಮಂಜು ಮುಂದೆ ಮನೆ ಸದಸ್ಯರು ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿದ್ದಾರೆ. ಚೈತ್ರಾ ಮೊದಲಿಗೆ ರಜತ್ ಅವರನ್ನು ನಾಮಿನೇಟ್ ಮಾಡಿದ್ರು. ಇದಕ್ಕೆ ಅವ್ರು ನೀಡಿದ ಕಾರಣ ಇಷ್ಟೇ, ರಜತ್ ನನ್ನನ್ನು ಬಾಸ್ ಅಂತ ಕರಿಯತ್ತಾ ಗೇಲಿ ಮಾಡ್ತಾರೆ, ವ್ಯಂಗ್ಯ ಯಾವುದು ಅವಮಾನ ಯಾವುದು ಅಂತ ಗೊತ್ತಿಲ್ಲದಷ್ಟು ಮುಗ್ದೆ ನಾನಲ್ಲ ಅಂತ ಹೇಳಿದ್ರು. ಇದು ರಜತ್ಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ. ನಾಮಿನೇಟ್ ಮಾಡೋದಕ್ಕೆ ಕೊಡುವಂತಹ ಕಾರಣನ ಇದು ಅಂತ ಹೇಳಿ ಚೈತ್ರಾ ಕುಂದಾಪುರ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಕಳೆದ ವೀಕೆಂಡ್ನಲ್ಲಿ ನಾಮಿನೇಷನ್ ವಿಚಾರಕ್ಕೆ ಇಡೀ ಮನೆ ಮಂದಿಯೆಲ್ಲ ನಟ ಕಿಚ್ಚ ಸುದೀಪ್ ಮಂಗಳಾರತಿ ಮಾಡಿದರು. ಬೇರೆಯವ್ರ ಮಧ್ಯೆ ಏನೋ ಆಗಿದೆ ಎಂದಾಗ ಅದೇ ವಿಚಾರ ಇಟ್ಕೊಂಡು ಯಾವುದೋ ಕಾರಣಕ್ಕೆ ನಾಮಿನೇಟ್ ಮಾಡಬಾರ್ದು ಅಂತ ಕಿಚ್ಚ ಅವರು ಕ್ಲಾಸ್ ಕೂಡ ತೊಗೊಂಡಿದ್ರು. ಇಷ್ಟಾದರೂ ಸಹ ಸ್ಪರ್ಧಿಗಳದು ಅದೇ ರಾಗ ಅದೇ ತಾಳ ಆಗಿದೆ. ಕಳೆದ ವಾರ ರಜತ್ ಸುರೇಶ್ ವಿರುದ್ಧ ಕೆಟ್ಟ ಪದ ಬಳಕೆ ಮಾಡಿದ್ರು. ಈ ವಿಚಾರವನ್ನೇ ಇಟ್ಕೊಂಡು ಎಲ್ಲರೂ ರಜತ್ ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ರು. ಈಗ ಚೈತ್ರಾ ಕುಂದಾಪುರ ಅವರು ನನ್ನ ಬಾಸ್ ಅಂತ ಗೇಲಿ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಯಾವುದು ಅವಮಾನ ಯಾವುದು ಅಂತ ನನಗೆ ಗೊತ್ತಿಲ್ಲದೆ ಇರೋಷ್ಟು ಮುಗ್ದೆ ಏನಲ್ಲ ಅಂತ ಹೇಳಿ ಅವರು ಕೂಡ ಒಂದು ನಾಮಿನೇಷನ್ಗೆ ರಜತ್ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಇದು ಸಿಲ್ಲಿ ಕಾರಣನೇ. ಈ ಸಿಲ್ಲಿ ಕಾರಣಕ್ಕೆ ಚೈತ್ರಾ ಕುಂದಾಪುರ ರಜತನ್ನು ನಾಮಿನೇಟ್ ಮಾಡಿದ್ದಾರೆ. ಹಾಗಾದರೆ ಸುದೀಪ್ ಅವರು ನಿಜಕ್ಕೂ ಈ ಬಾರಿ ಕೂಡ ಮನೆಯಲ್ಲಿ ವೀಕೆಂಡ್ ಎಪಿಸೋಡ್ಸ್ನಲ್ಲಿ ಚೈತ್ರಾ ಕುಂದಾಪುರ ಅವರ ವಿರುದ್ಧ ಮಾತನಾಡ್ತಾರ? ಹಾಗಾದರೆ ಚೈತ್ರಾ ಕುಂದಾಪುರ ಸಿಲ್ಲಿ ರೀಸನ್ ಕೊಟ್ಟು ರಜತನ್ನ ಏನು ನಾಮಿನೇಟ್ ಮಾಡಿದ್ದಾರೆ ಅದು ಸರಿನಾ ತಪ್ಪಾ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ನಾಮಿನೇಷನ್ ವಿಚಾರಕ್ಕೆ ರಜತ್ ಚೈತ್ರಾ ಕುಂದಾಪುರ ಮಧ್ಯ ಗಲಾಟೆ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಹಾಗೆ ರಜತ್ ಸವಾಲ್ ಹಾಕಿದ್ರು. ಇನ್ನು ಇದನ್ನ ಸುದೀಪ್ ಅವರು ಹೇಗೆ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.